ನಮಸ್ಕಾರ. ಈ ಲಾಕ್ಡೌನ್ ಸಿನಿಮಾ ಶುರು ಮಾಡೋದಕ್ಕೆ ಮುಂಚೆ ತುಂಬ ಕಥೆಗಳು ಮಾಡಿದ್ವಿ ನಾವೆಲ್ಲ ಆಲ್ರೆಡಿ. ಬಟ್ ನನಗೆ ಒಂದು ಲೋ ಬಜೆಟ್ ಸಿನಿಮಾ ಮಾಡಮ್ಮ, ಹೊಸಬರಿಗೆ ಏನಾದರೂ ಚಾನ್ಸ್ ಸಿಗಲಿ, ಯಾರು ದೊಡ್ಡ ಬಜೆಟ್ ಸಿನಿಮಾ ಯಾರು ಮಾಡಲ್ಲ, ನಮ್ಮಂತವರಿಗೆ ಅವಕಾಶ ಕೊಡಲ್ಲ ಅಂದ್ಬಿಟ್ಟು ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವೇನು ಸಿನಿಮಾದಲ್ಲಿ ಕಲ್ತಿದ್ದೀವಿ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ, ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ ನಾವು ದೊಡ್ಡ ಕತೆ ಮಾಡೋಕ್ಕಾಗಲ್ಲ. ಯಾರೊಬ್ಬರು ಡೈರೆಕ್ಟರ್ ನನಗೆ ಹೇಳಿದ್ರು, ಎಕ್ಸ್ಪ್ಲೇನ್ ಮಾಡಿದ್ರು. ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ನಾನು ಒಂದು ಚಿಕ್ಕನ್ನ ಲೋ ಬಜೆಟ್ ಪಿಕ್ಚರ್ ಮಾಡೋಣ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಮಂಜು ಅವರು ಒಂದು ಸಿಕ್ಕರು ಮೈಸೂರಲ್ಲಿ ನನಗೆ. ಇಷ್ಟು ನಮ್ಮ ಭಾಗದವ್ರು ಇವರೆಲ್ಲ, ಉತ್ತರ ಕರ್ನಾಟಕದವರು. ಆ ಕತೆ ಅಲ್ಲಿ ಸಿಕ್ಕ ಮೇಲೆ ಒಂದು ಕತೆ ಮಾಡಿದ್ದೆ ನಾನು ಚಿಕ್ಕದಾಗಿ. ಅದು ಈ ಸರ್ ಸಿಕ್ಕ ಮೇಲೆ, ಮಂಜು ಸರ್ ಸಿಕ್ಕ ಮೇಲೆ ನನಗೆ ಅವ್ರು ಹೇಳಿದ್ರು ನಾವೇ ಮಾಡೋಣ ನಮ್ಮ ಭಾಗದಲ್ಲಿ. ಯಾಕಂದರೆ ಮಂಗಳೂರು ಕನ್ನಡ ಅಂದರೆ ಅದೊಂದು ಬೇರೆ ಲೆವೆಲ್ ಭಾಷೆ, ಮಂಡ್ಯ ಕನ್ನಡ, ಬೆಂಗಳೂರು ಕನ್ನಡ ಅದು ಬೇರೆ ಭಾಷೆ. ಉತ್ತರ ಕರ್ನಾಟಕದಲ್ಲಿ ಏನಾದರೂ ಮಾಡೋಣ ನಮ್ಮ ಲ್ಯಾಂಗ್ವೇಜಲ್ಲಿ, ಪ್ಯೂರ್ ಉತ್ತರ ಕರ್ನಾಟಕ. ಹಂಗಾಗಿ ನಮಗೆ ನಾವು ಅಲ್ಲೇ ಹುಟ್ಟಿ ಬೆಳೆಯೋದ್ರಿಂದ ಆ ಕತೆಗಳು ನಿಮ್ಗೆ ಗೊತ್ತಿರಲ್ಲ. ಬೆಂಗಳೂರು ಲ್ಯಾಂಗ್ವೇಜ್ ಸಿನಿಮಾ ಆಗ್ತವೆ, ಅದು ಸೆಕೆಂಡ್ ಪಾಯಿಂಟ್. ಬಟ್ ಉತ್ತರ ಕರ್ನಾಟಕದಲ್ಲಿ ಅಲ್ಲಿದ್ದು ಹುಟ್ಟಿದ ಕತೆಗಳಿಗೆ ನಾವು ಅಲ್ಲಿ ಬೆಳೆದ ಮೇಲೆ ಅಲ್ಲಿಂದ ಕತೆ ಮಾಡೋಣ ಅಂದ್ಬಿಟ್ಟು ಮಂಜು ಸರ್ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಅವರು ಓಕೆ ನಾನು ಮಾಡ್ತೀನಿ ಜಾವೇದ್, ಏನಾದ್ರು ಮಾಡೋಣ ಅಂತ ಕುಂತೀವಿ. ಹಂಗೆ ಶುರು ಆಯ್ತು ಕತೆ ಇದು. ಈಗ ನೀವೆಲ್ಲ ನೋಡ್ತೀರಾ, ಈಗ ದುರಂಧರ್ ಕತೆ ನೋಡ್ತಾ ತುಂಬ ಜನ ನೋಡ್ತಾ ಇದ್ದಾರೆ. ದುರಂಧರ್ ಅಂದರೆ ಪ್ರೆಸೆಂಟ್ ಕತೆ ತಗೊಂಡು ಸಿನಿಮಾ ಮಾಡ್ತಾರೆ ಅವರೆಲ್ಲ. ಅದೇ ಥರ ನಾವು ಲಾಕ್ಡೌನಲ್ಲಿ ನಡೆದ ಘಟನೆ ಕಟ್ಟಿಕೊಂಡು, ಲಾಕ್ಡೌನ್ ವಾಸ್ತವ, ಕತೆ ಕಲ್ಪನೆ ಅಂದರೆ ನಿಮ್ಗೆ ನೋಡ್ತಾ ಕತೆ ಗೊತ್ತಾಗುತ್ತೆ. ನೋಡ್ತಾ ಅಲ್ಲಿ ವಿಷಾದ ರಂಜನೆ, ಯಾಕಂದರೆ ಕಥೆಯಲ್ಲಿ ಎಲ್ಲವೂ ಇದೆ. ಅಲ್ಲಿ ಲಾಕ್ಡೌನ್ ಅಂದರೆ ನಮಗೆಲ್ಲ ಅರ್ಥ ಆಗುತ್ತೆ. ತುಂಬ ಕಷ್ಟನೂ ಆಗಿದೆ, ತುಂಬ ಇಷ್ಟನೂ ಆಗಿದೆ ಎಲ್ಲರಿಗೂ, ಅದು ಗೊತ್ತಿರೋ ವಿಚಾರ. ಹಂಗಾಗಿ ನಮ್ಮ ಭಾಷೆ ನಾವು ನಮ್ಗೆ, ಯಾಕಂದರೆ ನನಗೆ ತುಂಬ ಜನ ನಾವು ಇಂಡಸ್ಟ್ರಿಯಲ್ಲಿ ಕೇಳ್ಪಟ್ಟಂಗೆ ಚಿಕ್ಕ ನಾವು ಕಲ್ತೋರಿಂದ ಉತ್ತರ ಕರ್ನಾಟಕದ ಸಿನಿಮಾ ಚೆನ್ನಾಗಿ ಮಾಡೋಣ, ಅಲ್ಲಿ ಲೋಕಲ್ ಭಾಷೆ ಮಾಡೋಣ ಅಂದರೆ ಎಲ್ಲರೂ ಯೂಸ್ ಮಾಡ್ತಾರೆ. ಈ ಭಾಷೆ ಇಲ್ಲ ಅಂತಲ್ಲ, ಅರ್ಧ ಭಾರತ ಯೂಸ್ ಮಾಡ್ತಾರೆ, ಅರ್ಧ ಇಲ್ಲಿ ಇರ್ತದೆ ಕತೆಗಳು. ಪ್ಯೂರ್ ಉತ್ತರ ಕರ್ನಾಟಕ ಕತೆಗಳನ್ನ ಆಲ್ಮೋಸ್ಟ್ ಯಾರು ಕಡಿಮೆ ಮಾಡ್ತಾರೆ. ಇತ್ತೀಚೆಗೆ ಬಂದಿದೆ ಉಡಾಳ ಅಂತ ಬಂತು, ತುಂಬ ಸಿನಿಮಾಗಳು ಬಂದಿದೆ ಇತ್ತೀಚೆಗೆ. ಬಟ್ ನಾವು ನಮಗೆ ಅಲ್ಲಿಂದ ಕತೆಗಳು ಮಾಡೋಕ್ಕೆ ಇಷ್ಟ ಆಯಿತು. ಹಂಗಾಗಿ ಲಾಕ್ಡೌನ್ ಅಂತ ಒಂದು ಕತೆ ಶುರು ಮಾಡಿದ್ವಿ. ಅಲ್ಲೇ ಶೂಟ್ ಮಾಡಿದ್ವಿ. ತುಂಬ ನಾನು ಹೇಳೋದಂದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ವಿ. ಎಲ್ಲ ನಿಮ್ಮ ಮುಂದೆ ಬರ್ತಾ ಇದೆ. 22 ಇದೇ ಮೇ ತಿಂಗಳು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೋಡಿ ಎಲ್ಲರೂ. ಅಚ್ಚ ಕನ್ನಡ ಸಿನಿಮಾ ಇಲ್ಲಿ ಯಾವುದೇ, ನಾವು ಆ್ಯಕ್ಚುಲಿ ಈಗೆಲ್ಲ ತಮಿಳು, ತೆಲುಗು, ಹಿಂದಿ ಎಲ್ಲ ಬೆಳೆಸ್ತಾ ಇದ್ದೀವಿ ನಾವು ಕನ್ನಡಿಗರೆಲ್ಲ, ವಿಶಾಲ ವೃತ್ತದವರು ನಾವೆಲ್ಲ. ದಯವಿಟ್ಟು ಕನ್ನಡ, ಪ್ಯೂರ್ ಕನ್ನಡ ಭಾಷೆ, ಅದ್ರ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಸೆನ್ಸಾರ್ ಅವರು ಕೂಡ ತುಂಬ ನಮಗೆ ಅಪೋಸ್ಟ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ದೀರಾ, ಪಕ್ಕ ಕನ್ನಡ ಸಿನಿಮಾ, ಎಲ್ಲಿ ಬೇರೆ ಭಾಷೆಯನ್ನು ಬಳಸದೆ ಪ್ಯೂರ್ ಕನ್ನಡ ಲ್ಯಾಂಗ್ವೇಜ್ ಪಿಕ್ಚರ್ ಮಾಡಿದ ಅಂತ ಹೇಳಿದ್ರು. ಅದು ಭಾಳ ಹೆಮ್ಮೆ, ನಮಗೆ ಭಾಳ ಸಪೋರ್ಟಿವ್. ಹಂಗಾಗಿ ಬಹುಶಃ ನೀವು ಮಾಧ್ಯಮದವರು, ಅದು ಭಾಳ ಮುಖ್ಯ ನಮಗೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡ್ತೀರಿ. ದಯವಿಟ್ಟು ನಮ್ಮ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ. ಮನೆಗಳಿಗೂ ನಮ್ಮನ್ನ ತಲುಪಿಸುವಂತ ಕೆಲಸ ಮಾಡ್ತೀರಾ. ಮತ್ತೆ ಈ ಸಿನಿಮಾದ ಬಗ್ಗೆ ಹೇಳ್ಬೇಕು ಅಂದ್ರೆ, ಈ ಸಿನಿಮಾದಲ್ಲಿ ನಾಯಕಿ ತಾಯಿ ಪಾತ್ರ ನಾನು ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಪಾತ್ರ, ಮತ್ತೆ ಕಥೆನೂ ತುಂಬಾ ಚೆನ್ನಾಗಿದೆ. ಕತೆ ಬಗ್ಗೆ ನಾವು ಹೇಳಕ್ಕಾಗಲ್ಲ. ಮತ್ತೆ ಕಲಾವಿದನಾಗಿ ಬಂದು ಪ್ರೊಡ್ಯೂಸರ್ ಆಗಿ ನಮಗೂ ಇದ್ರಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಂಜು ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನ್ನ ಈ ತಂಡಕ್ಕೆ ಗುರುತಿಸಿದ್ದು ಕೆಲಸ ಕೊಡಿಸಿದ್ದು ಜಾವೀದ್ ಸರ್, ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ಇಡೀ ಲಾಕ್ಡೌನ್ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ದಯವಿಟ್ಟು ಸಿನಿಮಾ ತುಂಬಾ ಚೆನ್ನಾಗಿದೆ, ಎಲ್ಲರೂ ಸಿನಿಮಾ ನೋಡಿ. ವಿಭಿನ್ನ ರೀತಿಯಲ್ಲಿದೆ ಕತೆ, ಏನೋ ಒಂದು ಇರ್ಬೋದು ಅಂತ ಇರುತ್ತೆ ಮನಸ್ಸಲ್ಲಿ, ಆದರೆ ಊಹೆ ಮಾಡ್ಕೊಳಕ್ ಆಗದೇ ಇರೋವಂಥದ್ದು ತಿರುವುಗಳಿದೆ ಇದು ಕಥೆನಲ್ಲಿ. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಹರಸಿ, ಎಲ್ಲರೂ ಹಾರೈಸಿ, ನಮ್ಮ ತಂಡನ ಪ್ರೋತ್ಸಾಹಿಸಿ. ಮತ್ತೆ ಹೊಸದಾಗಿ ಸಿನಿಮಾ ಮಾಡ್ತಾ ಇರೋ ಮಂಜು ಸರ್ಗೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಿಗೆ ಸಿನಿಮಾ ನೋಡಿ. ಥ್ಯಾಂಕ್ ಯು ಮ್ಯಾಮ್. ನಿಮಗೂ ಒಳ್ಳೇದಾಗಲಿ. ವೈಲಾ ಅವರಿಗೆ ಕೊಟ್ಬಿಡಿ ಮೈಕ್ನ. ಎಲ್ರಿಗೂ ನಮಸ್ಕಾರ. ನನ್ನ ಕರ್ನಾಟಕ ಜನತೆಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಇದು ಲೋ ಬಡ್ಜೆಟ್ ಸಿನಿಮಾ ಅಂತ, ಖಂಡಿತ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕಂದರೆ ಮಂಜು ಅವರು ತುಂಬ ಕಷ್ಟ ಇದ್ದು ಈ ಸಿನಿಮಾ ಮಾಡಿದ್ದಾರೆ. ಯಾಕಂದರೆ ಲೋ ಬಡ್ಜೆಟ್ ತುಂಬ, ಹಂಗಂತ ನಿಮ್ಮನ್ನೆಲ್ಲರೂ ಕೇಳ್ಕೊತಾ ಇದ್ದೀನಿ. ಪ್ರತಿಯೊಬ್ಬರು ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ನನ್ನ ಪಾತ್ರ ಏನಂದರೆ, ಇವ್ರಿಗೆ ಅತ್ತೆ, ಇವ್ರು ನಮ್ಮ ಸೊಸೆ. ಇದು ಫಸ್ಟ್ ಟೈಮು ನಾನು ಸಿನಿಮಾಗೆ ತೋರಿಸ್ಕೊತ ಇರೋದು.
ಹೆಂಗಿದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನನಗೆ. ನಾನು ಅಷ್ಟೊಂದು ಜಾಸ್ತಿ ಮಾತಾಡ್ಕೊಳಲ್ಲ, ಆದರೂ ಈ ಸಿನಿಮಾದಲ್ಲಿ ಸ್ವಲ್ಪ ಮಾತಾಡಕ್ಕೆ ಬಿಟ್ಟಿದ್ದಾರೆ. ಆದ್ರೂ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಮಾಡೋಕ್ಕೆ ಮುಂಚೆ ನಾನು ಈ ಮೂವಿ ಮಾಡೋಕ್ಕೆ ಮುಂಚೆ ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀನಿ. ಪ್ರೊಡ್ಯೂಸರ್ ಯಾಕಾದೆ ನಾನು ಅಂತಂದರೆ, ಪ್ರೊಡ್ಯೂಸರ್ ಆಗ್ಬೇಕನ್ನೋ ಉದ್ದೇಶ ನನಗಿರಲಿಲ್ಲ. ಆ್ಯಕ್ಚುಲಿ ನಾನು ಆ್ಯಕ್ಟರ್ ಆಗ್ಬೇಕಂತ ಬಂದೆ. ಸುಮಾರು ಸಲ ಕೆಲವೊಂದು ಚಾನ್ಸ್ಗಳೆಲ್ಲ ಕೇಳ್ಕೊಂಡು ಹೋದೆ. ಸುಮಾರು ಮೈಸೂರು ಅಲ್ಲೆಲ್ಲ ಶೂಟಿಂಗ್ ಎಲ್ಲ ಕರಿತಾಯಿದ್ರು, ಒಂದು ಸಣ್ಣ ಕ್ಯಾರೆಕ್ಟರ್ ಕೊಡ್ತಾಯಿದ್ರು. ನಮ್ಮದು ಉತ್ತರ ಕರ್ನಾಟಕ, ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮ ಸ್ವಂತ ಖರ್ಚಿಟ್ಕೊಂಡು ಆ್ಯಕ್ಟಿಂಗ್ ಮಾಡಿ ತುಂಬ ಕಷ್ಟನೇ ಅನುಭವಿಸಿದೆ. ಆದರೆ ಕ್ಯಾರೆಕ್ಟರ್ ಯಾವ ಥರ ಕೊಡೋರು ಅಂದರೆ, ಡೈಲಾಗ್ ಇರೋದಿಲ್ಲ, ಸುಮ್ಮನೆ ಒಂದು ಕುಂದ್ರಿಸೋದು, ಒಂದು ಎಮ್ ಎಲ್ ಎ ರೈಟ್ ಹ್ಯಾಂಡು ಏನೋ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಡೋದು, ಕೈ ಕಟ್ಕೊಂಡು ನಿಂದಿರಬೇಕು ಅಷ್ಟೇ. ಅದನ್ನು 5 ಸಲ ಕರೆಸಿದ್ದಾರೆ ನನಗೆ ಮೈಸೂರಲ್ಲಿ. 5 ಸಲ ಕರೆಸಿಬಿಟ್ಟು ಏನು ಡೈಲಾಗೇ ಇಲ್ಲ. ಅದೇ ಥರ 2-3 ಸಿನಿಮಾಗಳಲ್ಲಿ ನನಗಂತೂ ಏನಪ್ಪ, ನಾನು ಏನೋ ಒಂದು ನಾವು ಸಿನಿಮಾ ಇಂಡಸ್ಟ್ರಿ ಏನಂತ ಗೊತ್ತಿರಲಿಲ್ಲ, ಒಂದು ಏನೋ ಆಸೆಗೆ ಬಂದೆ ಆ್ಯಕ್ಟಿಂಗ್ ಮಾಡ್ಬೇಕಂತ. ಯಾವ ಒಂದು ಅವಕಾಶಗಳು ಇದೇ ಥರ ಸಿಗ್ತಾ ಹೋಯ್ತು. ನಮ್ಮ ದುಡ್ಡು ಖರ್ಚು ಮಾಡಿಕೊಂಡು ಇಷ್ಟೊಂದು ಕಷ್ಟಪಡಬೇಕಾ ಅನ್ನೋದೊಂದು ನೋವಾಗ್ಬಿಡ್ತು. ನಾನು ದುಡ್ಡಿರೋನಲ್ಲ, ಜಮೀನ್ದಾರಲ್ಲ, ಒಬ್ಬ ಫ್ಯಾಕ್ಟ್ರಿ ವರ್ಕರ್, ಫ್ಯಾಕ್ಟ್ರಿಲಿ ವರ್ಕ್ ಮಾಡೋನು, ಏನೋ ಒಬ್ಬ ಕಲಾವಿದ ಆಗಬೇಕು ಅನ್ನೋ ಆಸೆಗೆ ಫಿಲಿಮ್ ಇಂಡಸ್ಟ್ರಿಗೆ ಕಾಲಿಟ್ಟೆ. ಬಟ್ ಇದೇ ಥರ ಹಿಂಗೆ ನನಗೆ ಅವಕಾಶಗಳು ಸಿಕ್ಕೋದ್ರಿಂದ ನನಗೆ ತುಂಬ ನೋವಾಯಿತು. ಹಿಂಗಾದರೆ ನಾನು ಇನ್ನು ಆ್ಯಕ್ಟಿಂಗ್ ದೊಡ್ಡ ಚಾನ್ಸ್ಗಳು ಸಿಗಲ್ಲ ನನಗೆ, ಇದೇ ಥರನ ಆಗ್ಬಿಡ್ತೀನಿ ಅಂತ ಎಷ್ಟು ಅವಕಾಶಗಳು ಕೇಳ್ಕೊಂಡು ಹೋದ್ರೂ ಕೂಡ ನನಗೆ ಅವಕಾಶಗಳು ಸಿಗಲಿಲ್ಲ. ಕೊನೆಗೆ ನಾನೇನು ಮಾಡಿದೆ, ಇದು ಬೇಜಾರಾಗಿ ನಾನು ಯಾಕೆ ಇನ್ನೊಬ್ಬರಿಗೆ ಅವಕಾಶಗಳು ಕೇಳಬೇಕು, ಇನ್ನೊಬ್ರು ನಾನೇ ಅವಕಾಶ ಕೊಟ್ಟರೆ ಆಯ್ತಲ್ಲ ಅನ್ನೋದೊಂದು ಮನಸ್ಸಿಗೆ ಬಂತು. ಲಾಸ್ಟ್ ಒಂದು ಮೈಸೂರಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಇವರು ನಮ್ಮ ಡೈರೆಕ್ಟರ್ ಜಾವೀದ್ ಅವರ ಪರಿಚಯ ಆಯಿತು. ಅವರು ನಮ್ಮ ಉತ್ತರ ಕರ್ನಾಟಕದವರು ಅಂತ. ಅಲ್ಲಿ ಆ ಮೂವಿಲಿ ಇವರು ಅಷ್ಟೇ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾಯಿದ್ರು. ಹೀಗಾಗಿ ಪರಿಚಯ ಮುಖಾಂತರ ನಾನು ಏನಾದರೂ ಮಾಡಬೇಕು, ಇದೇ ಥರ ಆದರೆ ಆಗಲ್ಲ ಅಂತ ನಾನು ಇವ್ರ ಹತ್ರ ಕೇಳಿಕೊಂಡೆ. ಯಾವುದಾದ್ರು ಒಂದು ಮೂವಿ ಮಾಡೋಣ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ನಾನೇ ನನ್ನ ಅವಕಾಶಗಳನ್ನ ನಾನೇ ಕ್ರಿಯೇಟ್ ಮಾಡಿಕೊಂಡೆ. ಮತ್ತು ಕೆಲವೊಬ್ಬರಿಗೆ ಅವಕಾಶಗಳನ್ನು ಕೊಟ್ಟೆ. ಆಮೇಲೆ ಇವ್ರ ಹತ್ರ ಒಂದು ಡಿಸ್ಕಸ್ ಮಾಡಿದ್ವಿ. ಅದು ಮೆಜೆಸ್ಟಿಕ್ ಸಿಟಿ ಬಸ್ ಸ್ಟಾಪಲ್ಲಿ ಕ್ವಾಲಿಟಿ ಬಗ್ಗೆ ಹೇಳಿದರು. ಸೊ ಕ್ವಾಲಿಟಿ ಸ್ವಲ್ಪ ಡಲ್ ಇದೆ ನೋಡಿ ಅಂತ ಹೇಳಿದೆ. ಆಮೇಲೆ ಹಾಡುಗಳು ತೋರಿಸಿದ್ರು, ತುಂಬ ಚೆನ್ನಾಗಿತ್ತು ಹಾಡುಗಳು. ಅಂದರೆ ಲಾಕ್ಡೌನ್ನ ಮತ್ತೆ ನೆನಪು ಮಾಡುವಂಥ ಕತೆ ಇದರಲ್ಲಿತ್ತು. ಅಂದರೆ ಆ ಹಾಡನ್ನ ನೋಡ್ತಾ ಇದ್ರೆ ಅದ್ರಲ್ಲಿ ಗೊತ್ತಾಗ್ತದೆ ಹೇಗಿತ್ತು ಏನಿತ್ತು ಅಂತೇಳಿ. ಸೊ ಹಾಡು ಎಲ್ರಿಗೂ ಮನಮುಟ್ಟೋ ಥರ ಇದೆ, ತುಂಬ ಚೆನ್ನಾಗಿದೆ. ಓಕೆ, ನಾನು ತೊಗೊಳ್ತೀನಿ, ವಾಟ್ ಎವರ್ ನಿಮ್ಗೆ ಏನು ಸಪೋರ್ಟ್ ಬೇಕು ಮಾಡ್ತೀನಿ ಅಂತ ಹೇಳಿ ಸೊ ಹಾಡುಗಳನ್ನ ಸಿರಿ ಮ್ಯೂಸಿಕಲ್ಲಿ ರಿಲೀಸ್ ಮಾಡಿದ್ದೀನಿ. ಸೊ 4 ಹಾಡಿದೆ ಟೋಟಲಿ, ಒಂದು ಪ್ಯಾಥೋ ಸಾಂಗ್ಸ್ ಇದೆ, 4 ಹಾಡುಗಳಿದೆ. ಸೊ ಅಂದರೆ ಆ ಲಾಕ್ಡೌನ್ ನಮಗೆ ಮತ್ತೆ ನೆನಪು ಮಾಡುತ್ತೆ, ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ 2-3 ಆ್ಯಂಗಲಲ್ಲಿ ಹೋಗುತ್ತೆ ಅದು. ಹೀರೋ ಮತ್ತು ಮಂಜು ಡೈರೆಕ್ಟ್ರು ಎಲ್ಲರೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಥೆನ ಪೋಣಿಸಿದ್ದಾರೆ. ಹೋಗಿದ್ದು ಇಲ್ಲ, ಇವತ್ತು ನೀವು ಮಾಡಿದ ಕೆಲಸ ಅದು. ನಾನು ಇಲ್ಲೇ ಕೂತ್ಕೊ ಅಂತ ಇದ್ದೀನಿ, ಆಮೇಲೆಲ್ಲ ಕಳಿಸಿದ್ದೀರ. ಎಲ್ಲ ನನ್ನ ಕರ್ನಾಟಕ ಜನತೆಗೆ ನನ್ನ ಕೋಟಿ ನಮಸ್ಕಾರಗಳು. ಏನಪ್ಪ ವಿಶೇಷ ಅಂದರೆ, ಇಲ್ಲಿ ಲಾಕ್ಡೌನ್ ಅಂತ ಸಿನಿಮಾದಲ್ಲಿ ನನ್ನ ಮಗ ಆ್ಯಕ್ಟ್ ಮಾಡಿದ್ದಾನೆ. ಹಾಗಾಗಿ ನಮ್ಮ ಮಂಜು ಅವರು, ಮುದಗಲ್ ಅವರು ಮಂಡ್ಯ ಹತ್ರ ಒಂದು ಸಿನಿಮಾ ಶೂಟಿಂಗ್ಗೆ ಅಂತ ನಮ್ಮನ್ನು ಕರೆಸಿದ್ರು. ಅವರು ಅಲ್ಲಿ ನಮಗೆ ಪರಿಚಯ ಆದರು. ಒಂದು ನಂಟು ಬೆಳೆಸ್ಕೊಂಡು ಅಲ್ಲಿ ಪರಿಚಯ ಆದರು. ಆಮೇಲೆ ಇಲ್ಲ ಭವ, ನಾವು ಯಾವುದನ್ನ ಒಂದು ಸಿನಿಮಾ ಮಾಡಬೇಕು. ನಾನು ಸುಮಾರು ವರ್ಷಗಳಿಂದ ಇಲ್ಲಿಗೆ ತಿರುಗಿ ತುಂಬ ಸುಸ್ತಾಗಿದೆ, ತುಂಬ ಬೇಜಾರಾಗುತ್ತೆ. ನನಗೆ ತುಂಬ ಆಸೆಯಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ, ಅದೇ ನೋವಲ್ಲಿ ವಾಪಸ್ ಹೋಗ್ತಾ ಇದ್ದೀನಿ. ನಾನೇ ಒಂದು ಸಿನಿಮಾ ಮಾಡಬೇಕು ಅಂತ ನನ್ನ ಹತ್ರ ಹೇಳ್ಕೊಂಡಿದ್ರು ಅವರು. ನಾನು ಹೇಳಿದೆ, ಇವಾಗ ನೀನು ಇರೋ ಕಷ್ಟದಲ್ಲಿ ಅಷ್ಟು ದೊಡ್ಡ ಸಿನಿಮಾ ಮಾಡೋದು ಸಾಧ್ಯ ಇಲ್ಲ, ಟ್ರೈ ಮಾಡು, ಆಗುತ್ತೆ
ಅಂತ ಹೇಳಿದೆ. ಸರ್ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ನಿಂತ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರು. ನಾವು ಬೇರೆ ಮಾತೇ ಇಲ್ಲ, ಆಯಿತು ನಿನ್ನ ಧೈರ್ಯ ಇದ್ದರೆ ನೀನು ಮಾಡೋ, ನಾವೆಲ್ಲ ಸಾಥ್ ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಅವರ ಉತ್ತರ ಕರ್ನಾಟಕ ಭಾಷೆ ಅಂದರೆ ನಮಗೂ ಪ್ರಾಣ, ನಮ್ಮ ತಾಯಿ ನುಡಿ ಭಾಷೆ ಇದ್ದಂಗೆ. ಆ ಭಾಷೆ ಅಂದರೆ ನಮಗೂ ತುಂಬ ಇಷ್ಟ ಆಗಿ, ಆಯಿತು ನೀವು ಅಲ್ಲಿ ಮಾಡ್ತೀರಲ್ಲ ನಾವು ಬರ್ತೀವಿ, ಹೆಲ್ಪ್ ಆಗುತ್ತೆ, ಏನೋ ಮಾಡಿ ಅಂತೇಳಿ ಹೇಳಿದ್ವಿ. ಲಾಸ್ಟ್ ಟೈಮ್ ಒಂದ್ಸಲಿ ಫೋನ್ ಮಾಡಿದ್ರು, ಹೀರೋ ಬೇಕು ಹೀರೋ ಅಂದರು. ನನ್ನ ಮಗನೇ ಇದ್ದಾನೆ, ಹೀರೋ ಹಾಕ್ಕೊಂಬಿಡಪ್ಪ ಅಂತ ಹೇಳಿದೆ. ಹಾಕ್ಕೊಂಡು ಮಾಡಿಸು ಅಂಥೇಳಿ ಕಲಿಸ್ಕೊಟ್ಟೆ. ಇವತ್ತು ಹೀರೋ ಆ್ಯಕ್ಟಿಂಗ್ ಮಾಡಿ ಅವರು ಬಂದಿಲ್ಲಿ ಕೂತಿದ್ದಾರೆ. ಆಮೇಲೆ ನಾವು ಮಂಜು ಅವರು ತುಂಬ ಕಷ್ಟ ಬಿದ್ದಿದ್ದಾರೆ, ಹೇಳ್ಕೊಳ್ಬೇಕಾದ್ರೆ ತುಂಬ ಕಷ್ಟ ಬಿದ್ದಿದ್ದಾರೆ. ಅಷ್ಟು ಇಷ್ಟಲ್ಲ, ಎಷ್ಟೋ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ, ಎಲ್ಲ ಖುಷಿಯಲ್ಲಿ ಮಾಡ್ತಾರೆ, ಸಂತೋಷವಾಗಿ ಮಾಡ್ತಾರೆ. ಅವರು ಒಂದೊಂದು ಪೈಸನೂ ಕಷ್ಟ ಬಿದ್ದು ಮಾಡಿದ್ದಾರೆ ಈ ಸಿನಿಮಾ. ಜಾಸ್ತಿ ಹೇಳೋಕ್ಕೆ ನಮಗೆ ಇಷ್ಟ ಇಲ್ಲ. ಎಲ್ಲರೂ ನೋಡಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.